ಇನ್ನ ಯೂತ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಮತ್ತೆ ಅದನ್ನ ಅಟೆಂಡ್ ಮಾಡಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಮತ್ತೆ ಇಂಟರ್ವ್ಯೂಸ್ ನ ಅಟೆಂಡ್ ಮಾಡಬೇಕು. ಇಂಟರ್ವ್ಯೂಸ್ ನ ಅಟೆಂಡ್ ಮಾಡಿದಾಗ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅನ್ನೋ ಭಯ. ಅದಾದ್ಮೇಲಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನನಗೆ ಯಾವ ರೀತಿ ಸ್ಯಾಲ್ರಿ ಬರುತ್ತೋ, ನಾನೆಲ್ಲ ನಿಭಾಯಿಸಕ್ ಆಗುತ್ತಾ ಇಲ್ವಾ ಅನ್ನೋ ಭಯ. ಸೊ ಈ ರೀತಿ ಎಲ್ಲ ಒಂದು ಒಳಗಡೆನೆ ಒಬ್ಬರನ್ನೇ ಕಾಡಿಸುವಂತ ಭಯಗಳಿದು. ಅದೇನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಆಗಿ ಬೇರೆ ಯಾವ ಕೆಲಸಗಳನ್ನು ಸರಿಯಾಗಿ ನಾವು ಮಾಡಕ್ಕೆ ಆಗೋದಿಲ್ಲ. ಇನ್ನು ವಯಸ್ಸಾದವರಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಉದ್ವೇಗ ಅಂತ ಹೇಳಿದ್ರೆ, ಅವರಲ್ಲಿ ಈಗ ಡಯಾಬಿಟೀಸ್ ಅಥವಾ BP ಈ ತರದ್ ಏನೋ ಒಂದು ಕಾಯಿಲೆ ಬಂದಿರುತ್ತೆ. ಕಾಯಿಲೆ ಬಂದಾಗ ಕಾಯಿಲೆ ವಾಸನೆ ಆಗ್ತಿರಲ್ಲ. ಅಬ್ಬಾ ಇದ್ರಿಂದ ಏನಾಗೋಗುತ್ತೋ ಮುಂದಕ್ಕೆ, ಇನ್ನ ನನ್ನ ಮಕ್ಳು ನನ್ನ ನೋಡ್ಕೊಳ್ತಾರೋ ಇಲ್ವೋ, ಅಥವಾ ಬೇರೆ ತರ ನನ್ಗೆ ಇನ್ ಯಾರು ಇಲ್ಲ, ಯಾವ ರೀತಿ ಆಗುತ್ತೋ ಮುಂದೆ ನನ್ನ ಫ್ಯೂಚರ್ ಯಾವ ತರನೋ ಏನೋ ಅನ್ನೋ ಒಂದು ಭಯ. ಒಂದ್ರ ಮೇಲೆ ಒಂದು ಸ್ಟ್ರೆಸ್ ಆಗ್ತಾನೆ ಇದೆ ಅಂದಾಗ ನಮಗೆ ಗೊತ್ತಿಲ್ದಿರಂಗೆ ಆಂಗ್ಸೈಟಿ ನಮ್ಮನ್ನ ಕಾಡ್ಸಕ್ಕೆ ಶುರು ಮಾಡುತ್ತೆ.